ದರ್ಶನ್ ಅವರು ನಮ್ಮ ಫ್ಯಾಮಿಲಿ ಮೆಂಬರ್. ಈ ಸಲ ಅವರು ಬೇಕಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ? ಬೇಜಾರಾಗತ್ತೆ ಸರ್. ಯಾಕಂದ್ರೆ ಒಂದು ನನಗೆ ನಿಜ ಜೀವನದಲ್ಲಿ ನನಗೆ ಅಣ್ಣ ಅಂತ ಯಾರು ಇಲ್ಲ. ಆ ಆ ಜಾಗನ ಅವ್ರು ತುಂಬಿಕೊಂಡ್ರು, ಅದನ್ನ ಅವ್ರನ್ನ ಕರ್ತವ್ಯನ ಅವ್ರು ನಿಭಾಯಿಸಿದ್ರು. ಸೊ ನನ್ನ ಮೊದಲನೇ ಸಿನಿಮಾಗ ಒಂದ್ ಬೆನ್ ಹಿಂದೆ ಒಂದ್ ಅಣ್ಣನಾಗಿ ಅವ್ರು ನಿಂತ್ಕೊಂಡ್ರು. ಈ ಸಿನಿಮಾದಲ್ಲಿ ಅವ್ರು ಇಲ್ಲ. ಏನಕ್ಕಂದ್ರೆ ಪಾಪ ಅವ್ರದ್ದಾದಂತ ನೋವುಗಳು, ಅವ್ರದ್ದಾದಂತ ಪ್ರಾಬ್ಲಮ್ಗಳು ಇದೆ. ನಿಮ್ಗೆಲ್ರೂ ಗೊತ್ತ ಹಾಗೆ. ಆ ಬೇಜಾರಾಗತ್ತೆ ಸರ್. ಮಿಸ್ ಮಾಡ್ಕೊಂತಾ ಇರ್ತೀನಿ ಅವ್ರಿಗೆ ಪ್ರತಿ ಕ್ಷಣನೂ, ಪ್ರತಿ ನಿಮಿಷನೂ. ಯಾಕಂದ್ರೆ ಅವ್ರು ಇರ್ತಿದ್ರೆ ಇನ್ನೂ ಒಂದ್ ಸ್ವಲ್ಪ ನನ್ಗೆ ಜಾಸ್ತಿ ಹುಮ್ಮಸ್ಸ, ಒಂದ್ ಸ್ವಲ್ಪ ಎನರ್ಜಿ ಇನ್ನೂ ಜಾಸ್ತಿ ಇರ್ಬೋದೇನೋ. ಸರ್ ಇಲ್ಲಿವರೆಗೂ ನಾನು ಹೋಗಿರ್ಲಿಲ್ಲ ಸರ್. ಖಂಡಿತ ಹೋಗ್ತೀನಿ ಸರ್. ನನಗೇನೋ ನಿರೀಕ್ಷೆ ಇದೆ, ನನ್ನ ಸಿನಿಮಾ ರಿಲೀಸ್ ಮುಂಚೆ ಅವರು ಜೈಲಿಂದ ಆಚೆ ಬರ್ತಾರೆ ಅಂತ ಹೇಳಿ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಾನಂತೂ ಹೋಗಿ ಹೋಗ್ತೀನಿ ಸರ್. ಯಾಕಂದ್ರೆ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಅವ್ರಿಗೆ ಅಣ್ಣ ಅಂತ ಸುಮ್ಮನೆ ಬಾಯಿ ಮಾತಿಡೋದಲ್ಲ, ಅದನ್ನ ನಾವು ಹಂಗೆ ನನ್ನ ತಮ್ಮ ಆಗಿ ಅವ್ರಿಗೆ ಅಷ್ಟೇ ಗೌರವ ಕೊಡಬೇಕು. ಸೊ ನಂದು ಎರಡನೇ ಸಿನಿಮಾ ಚಿತ್ರ ಆಚೆ ಬರೋ ಮುಂಚೆ ನಾನು ಥಿಯೇಟರ್ಗೆ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಂಡೇ ಬರ್ತೀನಿ ಸರ್. ಸರ್, ಇದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಸರ್. ಹಂಪಿ ಯೂನಿವರ್ಸಿಟಿ ಹೋಗಿದ್ದೀರಾ? ನೀವು ಪುಸ್ತಕಗಳನ್ನು ನೋಡಿದ್ರೆ ಯಾವ ಪುಸ್ತಕ ಪ್ರೇಮಿನ ಸರ್? ಸರ್ ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಓದಲ್ಲ. ಅಂದ್ರೆ ಟೈಮ್ ಸಿಕ್ಕಿದಾಗ ಸ್ವಲ್ಪ ಸ್ವಲ್ಪ ಓದ್ತೀನಿ. ಏನಕ್ಕಂದ್ರೆ ನಂದು ಇರೋ ಶೆಡ್ಯೂಲ್ಸ್ಗೆ, ನನ್ಗಿರೋ ಕೆಲಸಕ್ಕೆ ಸ್ವಲ್ಪ ಬುಕ್ಸ್ಗಳು ಓದೋದು ಕಮ್ಮಿ ನಾನು. ವಿದೇಶದಲ್ಲೂ ಭೇಟಿಯಾಗಿದ್ದೀರಾ? ಹೌದು ಹೌದು ಹೌದು. ಏನಕ್ಕೋಸ್ಕರ? ಅದೇ ಪ್ರಚಾರಕ್ಕೆ, ಸಿನಿಮಾ ಬಗ್ಗೆ ಹೇಳೋಣ, ತಿಳ್ಸೋಣ. ಹಾಡುಗಳು ನಮ್ದು ಏನ್ ಹೊರಗಡೆ ಬಂದಿದ್ಯೋ ಅದೆಲ್ಲ ಅವ್ರಿಗೆ ತೋರಿಸಿ, ಈ ತರ ಡೇಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿದ್ವಿ ಸರ್.